ಷಡು ಶೃಂಗಾರದಿಂದ ಬಂದ ನಿಂತವ್ರು ದೋರ್ ಸ್ವಾಮಿ ಹೋ ಎಲ್ಲೋ ತಮ್ಮ ಚರಣ ಸನ್ನಿಧಿಯಲ್ಲಿ ಶಾಬಾಷ್ ಕರದಿಂದ ಬಂದು ಸರಸವಾಣಿಗಳಿಂದ ಕರ ಕಮಲಗಳನ್ನು ಮುಗಿದು ವೀರಾದಿ ವೀರ ಶೂರ ಧೀರ ಗಂಭೀರರನ್ನು ಶಾಬಾಷ್ ಅವರೆಂದು ವಿಚಾರಿಸುವಂತವನು ನೀನು ಯಾರಲ್ಲೋ ಸೇವಕ? ನಿಮ್ಮಂತ ದೊಡ್ಡ ದೊಡ್ಡ ರಾಜರನ್ನು ಮಾತನಾಡಿಸುವಂತ ಸಾರಥಿ ಸಾರ್ಥಿ ಅನ್ನುತ್ತಾರೆ. ಆದರೆ ತಾವ್ಯಾರು, ತಮ್ಮ ನಾಮೇನು ಚೆನ್ನಾಗಿ ಹೇಳ್ಬೇಕು ಸ್ವಾಮಿ. ಎಲ್ಲೋ ಸಾರಥಿ, ಹಾ ನಾವು ಯಾರಂದರೆ ಶಾಬಾಷ್ ಈ ಮಧ್ಭುವನ ಬ್ರಹ್ಮಾಂಡ ಮಂಡಲ ಮಧ್ಯಸ್ಥಿತವಾದ ಹಾ ಭರತ ಖಂಡದೊಳಗಿರುವ ಗಂಡು ಗಲಿಗಳೆಂಬವರ ಗಂಡ ಹಾ ಮಹಾಪುಂಡ ಪ್ರಚಂಡ ಶಾಬಾಷ್ ದಂಡ ಹಿಂದೂ ಧಾಣವರ ಮಿಂಡನೆಂದು ಹಾ ಜಯವೇರಿಯನ್ನು ಹೊಡಿಸುತ್ತ ಅಯೋಧ್ಯ ನಗರವನ್ನು ಈಶನ ಕೃಪೆಯಿಂದ ಹಾ ಪರಿಪಾಲಿಸುವ ದಶರಥ ಮಹಾರಾಜನ ಜ್ಯೇಷ್ಠ ಪತ್ನಿಯಾದ ಕೌಶಲ್ಯ ದೇವಿಯ ಗರ್ಭಾಂಬುದಿಲಿ ಜನಿಸಿದ ವೀರ ಶೂರ ರಣ ಗಂಭೀರನಾದ ಶ್ರೀರಾಮಚಂದ್ರನೆಂದು ತಿಳಿದುಕೊಳ್ಳಲು ಸಾರಥಿ. ಶ್ರೀರಾಮಚಂದ್ರನದು ನಮಗಾದ್ರೂ ಗೊತ್ತಾಯ್ತು, ಅಥವಾ ಕುಂತಂತ ಸಮಾಜನಕ್ಕಾದ್ರೂ ಗೊತ್ತಾಯ್ತು. ಆದರೆ ತಮ್ಮ ಮಾಲ ಮಂದಿರ ಬಿಟ್ಟು ಈ ಸಭಾಸ್ಥಾನಕ್ಕೆ ಬಂದ ಕಾರಣ ಏನು ಸ್ವಾಮಿ? ಸಾರಥಿ, ಹಾ ನಾವು ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಹೌದು ನನ್ನ ಪಟ್ಟಾಭಿಷೇಕದಗೋಸ್ಕರ ಹಾ ಶ್ರೇಷ್ಠರಾದ ನಮ್ಮ ತಂದೆಯವರು ತಟ್ಟನೆ ನಮ್ಮನ್ನು ಕರೆ ಕಳಿಸಿದ ಕಾರಣ ಚಟ್ಟನೆ ಹೊರಟು ಬರಂತವಾಯಿತಲು ದೂತ ಲೋಕ ಪ್ರಖ್ಯಾತ. ಸ್ವಾಮಿ ತಮ್ಮ ಕಾರ್ಯವನ್ನು ನಿರ್ವಹಿಸುವಂತ ಹೋಗುವಂತರಾಗಿರಿ. ಆದರೆ ತಮ್ಮ ಎಡಭಾಗದಲ್ಲಿ ಇದ್ದವ್ರು ದೋರ್ ಸ್ವಾಮಿ. ಎಲ್ಲ ಸಾರಥಿ, ಅವರನ್ನು ನೀವೇ ವಿಚಾರಿಸುವಂತ ನಾವು ಆದ್ಯಮಾನ್ ಷಡು ಶೃಂಗಾರದಿಂದ ಬಂದ ನಿಂತವ್ರು ದೋರ್ ಸ್ವಾಮಿ ಹೋ ಚಟ್ಟನೆ ಈ ಸ್ಥಳೀಯವಾದ ಸಭಾ ಮಂದಿರದಲ್ಲಿ ಶಾಬಾಷ್ ಅಟ್ಟಹಾಸದಿಂದ ಬಂದು ಹಾ ಗಟ್ಟಿ ಗಟ್ಟಿಸಿ ಕೇಳುವ ತಿಟ್ಟ ಶಿರವಣಿ ನೀನು ಅವ್ರ ತಿಟ್ಟನೆ ನಿಮ್ಮಂತ ದೊಡ್ಡ ದೊಡ್ಡ ರಾಜರನ್ನು ಮಾತನಾಡಿಸುವಂತ ಸಾರಥಿ ಸಾರಥಿ ಅನ್ನುತ್ತಾರೆ. ಆದರೆ ತಾವ್ಯಾರು, ತಮ್ಮ ನಾಮೇನು ಚೆನ್ನಾಗಿ ಹೇಳ್ಬೇಕು ಸ್ವಾಮಿ. ಸಾರಥಿ, ಹಾ ನಾವು ಯಾರು ಅಂದರೆ ಶಾಬಾಷ್ ಈ ಚಪ್ಪಳ ದೇಶಗಳಲ್ಲಿ ಒಬ್ಬ ಹಾ ಸಕಲ ರಾಜ್ಯ ನಿಖರ ಕಿರೀಟ ಕೋಟಿ ಗಡ್ಡಿತ ಮಡುಗುಣ ಋಷಿತರ ದಿನಕರ ಪ್ರಭೆಯಿಂದ ಸದಮಲ ಪಾದ ಪದಕಮಲಗಳ ಶಾಬಾಷ್ ಅಗಣಿತ ಗುಣಮಣಿ ಗಣ ರೋಣ ಹಾ ತರುಣಿ ಪೋಲಕ ಅಮಂದ ಕುಂದ ಮಂದಾರ ಚಂದ್ರಿಕ ದಿಂಡೀರ ಪುಂಡ ಪುಂಡಲೀಕ ಪೋಂಡು ಹಾ ಯಶಸ್ವಿ ಮಂಡಿತನಾದ ಪುಂಡ ದಶರಥ ಮಹಾರಾಜನ ಎರಡನೇ ಪತ್ನಿಯಾದ ಸುಮಿತ್ರಾ ದೇವಿಯ ಗರ್ಭಾಂಬದಲ್ಲಿ ಜನಿಸಿದ ಶಾಬಾಷ್ ಲಕ್ಷ್ಮಣನ ನಾಮ ಅರಿಣಿಯ ಸಾರಥಿ. ಸುಮಿತ್ರಾ ದೇವಿಯ ಗರ್ಭಾಂಬ ಜನಿಸಿದ ವೀರ ಲಕ್ಷ್ಮಣ ಎನ್ನುವುದು ನನಗಾದರೂ ಗೊತ್ತಾಯ್ತು, ಅಥವಾ ಕುಂತಂತ ಸಮಾಜನಕ್ಕಾದರೂ ಗೊತ್ತಾಯ್ತು. ಆದರೆ ತಮ್ಮ ಮಾಲ ಮಂದಿರ ಬಿಟ್ಟು ಶೃಂಗಾರದಿಂದ ಈ ರಂಗಮಂಟಪಕ್ಕೆ ಬಂದ ಕಾರಣ ಏನು ಸ್ವಾಮಿ? ಸಾರಥಿ, ಹಾ ಈ ರಂಗಮಂಟಪಕ್ಕೆ ಶೃಂಗಾರದ ಬಂದ ಕಾರಣವೇನೆಂದರೆ ಹೌದು ನಮ್ಮ ತಂದೆಯಾದ ದಶರಥ ಭೂಪನು ಹಾ ಅತಿ ಹಿತದಿಂದ ಸುತರಾದ ಶ್ರೀ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವ ಕಾರಣ ಚಟ್ಟನೆ ಅಣ್ಣನೇ ಬರುವಂತಾಯ್ತಲೇ ಸೇವಕ. ಸ್ವಾಮಿ ತಮ್ಮ ಕಾರ್ಯವನ್ನು ನಿರ್ವಹಿಸುವಂತ ಹೋಗುವಂತರಾಗಿರಿ.
ಗುರುವರರಾದ ವಶಿಷ್ಠ ಮಹರ್ಷಿಗಳಿಗೂ ಪಿತೃಗಳಾದ ದಶರಥ ಮಹಾರಾಜರಿಗೂ ಈ ಸೇವಕನ ನಮಸ್ಕಾರಗಳು. ಹರರೂಪಿಗಳಾದ ಗುರುವರಿಗೂ ತೀರ್ಥ ರೂಪಿಯಾದ ತಂದೆಯವರಿಗೂ ಈ ವೃತ್ತನ ನಮಸ್ಕಾರಗಳು. ಒಂದು ಪ್ರೇಮಿಗಳಾದ ರಾಮ ಲಕ್ಷ್ಮಣರೇ, ಶುಭಮಸ್ತು, ಹೇಳುವಂತರಾಗಿರಿ. ಸೂರ್ಯ ಕುಲಾಗ್ನಿಯಾದ ರಾಮಚಂದ್ರನೇ, ನಾಳಿನ ದಿವಸವೇ ನಿನ್ನ ಪಟ್ಟಾಭಿಷೇಕ ಇರುವಗೋಸ್ಕರವಾಗಿ ನೀನು ಈ ದಿನ ರಾತ್ರಿ ಉಪವಾಸ ಋತುವನ್ನು ಮಾಡಿ ಮುಂಜಾನೆ ಪ್ರಾರ್ಥನೆಗಳನ್ನು ತೀರಿಸಿಕೊಂಡು ಈ ರಾಜಮಂಟಪಕ್ಕೆ ಬರತಕ್ಕದ್ದು. ಇಗೋ, ಈಗ ನಿನಗೆ ಈ ಕಂಕಣ ಧಾರಣವನ್ನು ಮಾಡುತ್ತಿದ್ದೇನೆ. ಇಂದಿನ ಕಾರ್ಯ ಇಲ್ಲಿಗೆ ಮುಗಿಯಿತು. ಇನ್ನು ಮೇಲೆ ನಿಮ್ಮ ನಿಮ್ಮ ಮಂದಿರಕ್ಕೆ ತೆರಳುವಂತರಾಗಿರಿ. ಅಪ್ಪಣೆ ಗುರುದೇವ. ಲೈಟ್ ಹಾಕ್ಬೇಡಿ, ನೀ ಹತ್ತು ನೋಡ್ಬೇಡ ತಮ್ಮ. ಮತ್ತ ಖರೆ ಅವ್ರು ಆಹಾ, ಇನ್ನೇನು ಈ ದಿವಸದ ಕೆಲಸವಂತೂ ಮುಗಿಯಿತು. ನಾಳಿನ ಉತ್ಸವದ ಸರ್ವ ಸಾಮಗ್ರಿಗಳು ಸಿದ್ಧವಾಗಿದೆ. ದೇವರ ದಯದಿಂದ ಕಾರ್ಯವು ಯಶಸ್ವಿಯಾಗಿ ನೆರವೇರುವಂತೆ ತೋರುತ್ತದೆ. ಇನ್ನೇನು ಕೈಕೆಯ ಮಂದಿರದ ಕಡೆಗೆ ಸ್ವಲ್ಪ ಹೋಗಿ ಬರುತ್ತೇನೆ. ಲೈಟ್ ಆಫ್ ಮಾಡ್ರಿ. ಬಸ್ಸಿಗೆ ಕೈ ಮಾಡಿ ಆಹಾ, ಇದೇನು ನಾನಿಲ್ಲಿಗೆ ಬಂದೊಡನೆ ಕೈಕೆಯು ನಗೆ ಮುಖದಿಂದ ನನಗೆದುರಾಗಿ ಬಂದು ಸ್ವಾಗತಿಸಿದ್ದವಳು. ಆದರೆ ಈ ದಿವಸ ಜಾಡ್ಯದಿಂದ ಮಲಗಿಕೊಂಡಿರುವಳು ಏಕೆ? ಇವಳೇನೋ ಇಚ್ಛಿಸಿರುವಂತೆ ತೋರುತ್ತದೆ. ಏನೇ ಆಗಲಿ ವಿಚಾರಿಸೋಣ. ಆಹಾ, ಇದೇನು ಸ್ತ್ರೀ ಮಾಯವಿರುವುದೋ ಜಾಲವಿರುವುದು? ಮಾಯ ಜಾಲವಿರುವುದು ಹೊರಗಾಣಿಸಿಯೇ ತೀರಬೇಕು. ಮನ ಮೋಹಿನಿ, ಹೇಳು, ಹೀಗೆ ಮಲಗಿಕೊಂಡಿರುವುದಕ್ಕೆ ಕಾರಣವೇನು? ಏನಾದರೂ ಬೇಕಾಗಿದ್ದರೆ ಬೇಡುವಂತವಳಾಗು. ಇದಕ್ಯಾಕೆ ಇಷ್ಟೊಂದು ಚಿಂತೆಯನ್ನು ಮಾಡಿ ಮಲಗಿಕೊಂಡಿರುವೆ? ಅದೇನಿರುವುದೋ ನನ್ನ ಮುಂದೆ ಹೇಳುವಂತವಳಾಗು. ನನ್ನ ಇಚ್ಛಿತ ಪದಾರ್ಥವನ್ನು ಪೂರ್ಣ ಮಾಡುತ್ತೇನೆಂದು ಹೇಳಿದರೆ ಹೇಳುವೆನು. ಯಾಕಾಗವಲ್ಲದು? ನಿನ್ನ ಇಚ್ಛಿತ ಪದಾರ್ಥವನ್ನು ಪೂರ್ಣ ಮಾಡುತ್ತೇನೆ. ಮೊದಲು ಹೇಳು, ನನ್ನೊಡನೆ ಮಾತನಾಡು. ಏನು ಬೇಡುತ್ತೀಯ? ಬೇಡುವಂತವಳಾಗು. ಅಂತ ಮುಂದಾದ್ರೆ ಕೇಳುವಂತ ಅದೇನಿರುವುದೋ ಹೇಳುವಂತವಳಾಗು.
ಪ್ರಾಣ ಕಾಂತನೆ, ಹಿಂದಕ್ಕೆ ಸೂರನಿಗೂ ದೇವತೆಗಳಿಗೂ ಯುದ್ಧ ನಡೆದಾಗ ನೀನು ದೇವತೆಗಳ ಬೆಂಬಲಕ್ಕೆ ಹೋಗಿ ಸೋಲ್ಲವೇ? ಆಗ ನಾನು ನಿನಗೆ ಸಹಾಯ ಮಾಡಿ ಜಯವಾಗುವಂತೆ ಮಾಡಿದೆನು. ನೀನು ಹರಸುತನಾಗಿ ನಾನು ಬೇಕಾದಾಗ ಬೇಡಂತ 2 ವರಗಳನ್ನು ಕೊಡ್ತೇನೆಂದು ವಾಗ್ದಾನ ಮಾಡಿವಿ. ಕಾರಣ ಎನ್ನ ಮನಸ್ಸು ಕಳವಳಗೊಂಡು ಸಂತಾಪವಾಗದ ಹೊರತು ಬೇಲಿ ಬೇಸರಿಕೆ ಏನೂ ಇರುವುದಿಲ್ಲ. ಇನ್ನೇನು ಮಗನ ಪಟ್ಟಾಭಿಷೇಕ ವೈಭೋಗದಲ್ಲಿ ನನ್ನ ನೆನಪು ನಿನಗೆಲ್ಲಿರೋದು ಕಾಂತಾಗುನು ಅಂತ. ಹೇ ಕಾಂತೆ, ಇಷ್ಟಕ್ಕೆ ಯಾಕೆ ಇಷ್ಟೊಂದು ಚಿಂತೆಯನ್ನು ಮಾಡಿ ಮಲಗಿಕೊಂಡಿರುವೆ? ನಿನಗೆ ಕೊಟ್ಟ ವರಗಳನ್ನು ತಟ್ಟನಿಕೆ ಕೊಡಲಿಕ್ಕೆ ಈ ಶ್ರೇಷ್ಠ ದಶರಥನು ಹಿಂದು ಮುಂದಾಗುತ್ತಾನೆ ಎಂದು ತಿಳಿಯಬೇಡ. ಅದೇನಿರುವುದೋ ತಟ್ಟನೆ ಬೇಡುವಂತವಳಾಗು ಅಂತ ಮುಂದೆ ಅದನ್ನು ಕೇಳುವಂತ. ಅದೇನಿರುವುದೋ ಹೇಳುವಂತವಳಾಗು. ಪ್ರಾಣ ಕಾಂತನೆ, ನೀನು ಕೊಟ್ಟ ವಚನವನ್ನು ನನಗೆ ಕೊಡಲಿಕ್ಕೆ ಗಟ್ಟಿ ಇದ್ದರೆ ತಟ್ಟನೆ ಬೇಡಿಕೊಳ್ಳುವೆನು. ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾಧಾರಿ ಆಗಿ 14 ವರ್ಷ ವನವಾಸಕ್ಕೆ ಹೋಗಬೇಕು. 2ನೇ ವರಕ್ಕೆ ನನ್ನ ಮಗನಾದ ಭರತನಿಗೆ ಪಟ್ಟವಾಗಬೇಕು. ಇಷ್ಟು ನನಗೆ ತಟ್ಟನೆ ನಡೆಸಿ ಕೊಡುವಂತನಾಗೋ ಕಾಂತಾಗುನು ಅಂತ. ಅಯ್ಯೋ ಕುಲನಾಶಿನಿ, ಇಂಥ ವರಗಳನ್ನು ಬೇಡಿಕೊಳ್ಳಲಿಕ್ಕೆ ನಿನಗೆ ನಾಚಿಕೆಯವಾಗಲಿಲ್ಲವೇ? ಸಾಧು ಸತ್ಪುರುಷನಂತಿರುವ ರಾಮನಲ್ಲಿ ಅದೆಂಥ ದೇಶವನ್ನು ಕಂಡೆ. ಕುಲಕಂಟಕಿ, ಪ್ರಾಣಘಾತಕಿ. ನನಗಾದರೂ ಅಗ್ನಿಯಲ್ಲಿ ಬೀಳೆಂದರೆ ಬೀಳುತ್ತಿದ್ದೆನು, ಸಮುದ್ರದಲ್ಲಿ ಹಾರೆಂದರೆ ಹಾರುತ್ತಿದ್ದೆನು. ಎಂಥ ಕೇಕೆ ರಾಜನ ಹೊಟ್ಟೆಯಲ್ಲಿ ಹುಟ್ಟಿ ಇಂಥ ವರಗಳನ್ನು ಬೇಡಿಕೊಳ್ಳಲಿಕ್ಕೆ ನಿನಗೆ ನಾಚಿಕೆಯಾಗಲಿಲ್ಲವೇ ಕುಲಕಂಟಕಿ? ರಾಮನು ನಿನ್ನನ್ನು ಕೌಶಲ್ಯಗಳಿಗಿಂತ ಹೆಚ್ಚು ನೋಡುತ್ತಿದ್ದನಲ್ಲ. ಪ್ರಾಣಘಾತಕಿ, ನನ್ನ ಎದುರಿಗೆ ನಿಲ್ಲಬೇಡ, ಹಿಂದಕ್ಕೆ ಸರಿ ಅಂತ ಮುಂದೆ ಅದನ್ನು ಕೇಳುವಂತ. ಅದೇನಿರುವುದು ಬಗುಳುವಂತವಳಾಗು.
ಹೇ ಎನ್ನ ಪ್ರಾಣ ಕಾಂತನೆ, ಮೊದಲು ವಚನ ಕೊಟ್ಟು ಈಗ ಮಗನ ಮೇಲಿನ ಮೋಹದಿಂದ ವಚನವನ್ನು ತಪ್ಪಿಸಲಿಕ್ಕೆ ನಿಂತರೆ ನಿನಗೆ ವಚನ ಪರಿಪಾಲಕನ ಅನ್ನೋರು ಯಾರು? ಸೂರ್ಯವಂಶದಲ್ಲಿ ನಿನ್ನಂಥ ವಚನ ಭ್ರಷ್ಟನು ಯಾರೂ ಆಗಲ್ಲ. ಶಿವಿ ಚಕ್ರವರ್ತಿಯು ಪಾರ್ವದಕ್ಕಿಗೆ ಅಭಯ ವಚನ ಕೊಟ್ಟಿದ್ದಕ್ಕಾಗಿ ಬೇಡನಿಗೆ ತನ್ನ ತೊಡೆ ಮಾಂಸವನ್ನು ಕೋದ ಕೊಡಲ್ಲವೇ? ಹರಿಶ್ಚಂದ್ರನು ವಿಶ್ವಾಮಿತ್ರ ಕೊಟ್ಟ ವಚನಕ್ಕಾಗಿ ಬಲಿಯನಾಳವಾಗಿ ದುಡಲ್ಲವೇ? ಒಳ್ಳೆಯದಾಯಿತು, ನೀನು ವಚನ ಭ್ರಷ್ಟನಾಗಿ ಶ್ರೇಷ್ಠ ನಿನ್ನ ಮಗನಿಗೆ ಪಟ್ಟಗಟ್ಟಿ ಪಟ್ಟದ ರಾಣಿಯಾದ ಕೌಶಲ್ಯ ಕೂಡ ನೀನು ಸುಖವಾಗಿರುವಂತನಾಗು. ನಾನು ಮಾತ್ರ ತಟ್ಟನೆ ಈ ಬಾವಿಯಲ್ಲಿ ಬಿದ್ದು ನನ್ನ ಪ್ರಾಣವನ್ನು ಕೊಡದೆ ಇರಲಾರೆನು ಕಾಂತಾಗುನು ಅಂತ. ಎಲ್ಲ ಪಾಪಿಷ್ಟಳೆ, ನಮ್ಮ ಸೂರ್ಯವಂಶದಲ್ಲಿ ಹುಟ್ಟಿದವರು ಹಿಂದಿನವರೆಲ್ಲ ಹಿರಿಯ ಮಗನಿಗೆ ಪಟ್ಟಾಭಿಷೇಕ ಮಾಡಿದರೆ ಹೊರತಾಗಿ ಕಿರಿಯ ಮಕ್ಕಳಿಗೆ ಮಾಡಲಿಲ್ಲ. ಈಗ ನೀನು ಯೋಚಿಸಿರುವ ಕ್ರೂರ ಕಾರ್ಯವನ್ನು ನಿನ್ನ ಮಗನಾದ ಭರತನು ಕೇಳಿದ್ದರೆ ಎಷ್ಟು ಮಾತ್ರಕ್ಕೆ ನಿನ್ನ ಪ್ರೀತಿಸಲಾರನು. ನಿನ್ನ ತಂದೆಯಾದ ಯಜಾದಿತನು, ನಿನ್ನ ತಂದೆಯಾದ ಕೇಕೆ ರಾಜನು, ನಿನ್ನ ತಮ್ಮನಾದ ಯಜಾದಿತನು ಈ ನಿನ್ನ ದೃಷ್ಟ ಸಂಕಲ್ಪವನ್ನು ಕೇಳಿದಾಕ್ಷಣ ನೀನು ದೃಷ್ಟ ಕಕ್ಕಸಿ ಎಂದು ದೂಡಿ ಬಿಡುವರು. ಎಲೇ ಸಖಿ ಮಣಿಯೇ, ಹೀಗೆ ನೀನು ತಂದೆ ತಾಯಿಗಳಿಗೂ ನೆಂಟ ನಿಷ್ಠೆರಿಗೂ ಬೇಸರವಾಗುವ ಕಾರಣ ಈ ದೃಷ್ಟ ಹಠವನ್ನು ಬಿಟ್ಟು ಕೊಡುವಂತೊಳಗೆ ಪ್ರಾಣಘಾತಕ್ಕೆ ನೆಟ್ಟಗ ಮಾತು ನೀನು ಬಳಗನ ಆಟು ಅಂತ ಮುಂದೆ ಕೇಳು. ಅದೇನಿರುವುದೋ ಬೊಗಳುವಂತೊಳಗು.
ಏಕೈಕ ಶೋಕ ಮಾಡುತ್ತಾ ಹಾಳರಟನ್ನು ಹೇಳಿರುವಿ. ಒಟ್ಟ ವಚನವನ್ನು ಕೊಡ್ತೋ ಇಲ್ಲೋ ಇಷ್ಟ ಹೇಳಿಬಿಡು. ಫಸ್ಟನೇ ನಾನು ಈ ನಿನ್ನ ಮಂದಿರನ್ನು ಬಿಟ್ಟು ತಟ್ಟನೆ ನನ್ನ ಪ್ರಾಣವನ್ನು ಕಳೆದುಕೊಳ್ಳನು. ಕಾಂತಾಗುನು ಅಂತ. ಅಯ್ಯೋ ಚಾಂಡಾಳಿನಿ, ಎಷ್ಟು ಹೇಳಿದರೂ ನಿನ್ನ ದೃಷ್ಟ ಹಠವನ್ನು ಬಿಡವಲ್ಲೆಯ? ಎಲೆ ಪಾಪಿ, ರಾಮನೆಂದರೆ ನನ್ನ ಪ್ರೀತಿಯ ಪ್ರಾಣವು. ಆತನನ್ನು ವನವಾಸಕ್ಕೆ ಕಳಿಸಿದರೆ ನಾನು ಸರ್ವತಾ ಬದುಕೇನೆಂದು ತಿಳಿಯಬೇಡ. ನನ್ನನ್ನು ಕೊಂದು ರಾಮನನ್ನು ವನವಾಸಕ್ಕೆ ಕಳಿಸಿ ವಿಧವೆಯಾಗಿ ಭರತನೊಡಿಗೆ ಬಾಳ್ವೆ ಮಾಡಬೇಕೆಂಬ ಆಸೆಯು ನಿನ್ನಲ್ಲಿದ್ದರೆ ನೀನು ನನಗೆ ಹೆಂಡತಿಯೂ ಅಲ್ಲ, ನಾನು ನಿನಗೆ ಗಂಡನೂ ಅಲ್ಲ. ನೀನು ಮಾತ್ರ ನನ್ನ ಕೊಲ್ಲುವ ಮೃತ್ಯು ಎಂದು ಅರಿಯದೆ ಹೆಂಡತಿ ಎಂದು ಬಾಳ್ವೆ ಮಾಡಿದೆನು. ಅಯ್ಯೋ ಶಿವ ಶಿವ, ಅಪರಾಧವಿಲ್ಲದ ಮಗನನ್ನು ಈ ಪಾಪಿಯ ಸಲುವಾಗಿ ಹೇಗೆ ಅರಣ್ಯಕ್ಕೆ ಕಳುಹಿಸಲಿ? ಶಿವ ಶಿವ, ಶಾಂಬ ಶಿವ. ಕಾಂತ ಮುಂದಾಗದನ್ನು ಕೇಳುವಂತ ನಾವು ಅದೇನಿರುವುದೋ ಬೊಗಳುವಂತವಳಾಗು. ಪ್ರಾಣಕಾಂತನೇ, ನೀನು ಎಷ್ಟು ಸೋಕಿಸು ಹೇಳಿದರು ನಾನು ಸರ್ವತಾ ಕೇಳುವುದಿಲ್ಲ. ಚಿನ್ನಮಯನಾನೆ ಆಗಿ ರಾಮನನ್ನು ವನವಾಸಕ್ಕೆ ಕಳಿಸ್ತೋ ಇಲ್ಲೋ ಇಷ್ಟ ಹೇಳಿಬಿಡು. ನಾನು ನನ್ನ ಮುಂದಿನ ಹಂಚಿಕೆಯನ್ನು ಮಾಡಿಕೊಳ್ಳಲು ಕಾಂತಾಗುವಂತ. ಅಯ್ಯೋ ಪಾಪಾತ್ಮಳೆ, ನಿನ್ನ ಶರೀರವು ಕಲ್ಲಿನಿಗಿಂತ ಕಠಿಣವಾಗಿರುವುದು ಹೇಗೆ? ರಾಮನು ಅಂತ ತಪ್ಪೇನಾದರೂ ಮಾಡಿದ್ದರೆ ಹೇಳಬಾರದಿತ್ತೆ ಪ್ರಾಣಘಾತಕಿ. ನಿನ್ನ ಮಗನಾದ ಭರತನಿಗೆ ಪಟ್ಟವಾಗಲಿಕ್ಕೆ ನಾನು ಒಪ್ಪುತ್ತಿದ್ದೆನು. ಆದರೆ ರಾಮನನ್ನು ವನವಾಸಕ್ಕೆ ಕಳಿಸುವ ಹಠವನ್ನು ಬಿಟ್ಟು ಕೊಡುವಂತಳಾಗೆ ಕುಲಕಂಟಕಿ. ಅಂತ ಮುಂದೆ ಅದೇನಿರುವುದೋ ಬೊಗಳುವಂತಳಾಗು. ನಿನ್ನ
ಮುಂಚೆ ಕಳಿಸ್ತೋ ಇಲ್ಲೋ ಇಟ್ಟ ಹೇಳಿಬಿಡು. ಚಿನ್ಮಯನ ಹಾನಿ ಆಗಿ ನಾನು ಸರ್ವತಾ ಕೇಳುವುದಿಲ್ಲ. ಈಗ ನೀನು ಎಷ್ಟು ಹೇಳಿದರು ನಾನು ರಾಮನನ್ನು ಒಂದು ದಿವಸಾದರೂ ಕಣ್ಣಿನಿಂದ ನೋಡಲಾರೆನೋ ಕಾಂತಾಗುವಂತ. ಅಯ್ಯೋ ದುರಾತ್ಮಳೆ, ನಿನ್ನ ಶರೀರವು ಕಲ್ಲಿನಿಗಿಂತ ಕಠಿಣವಾಗಿರುವುದು ಹೇಗೆ? ಅಯ್ಯೋ ದುರಾತ್ಮಳೆ, ಎಂಥ ಬುದ್ಧಿಯು ನಿನ್ನಲ್ಲಿ ಉತ್ಪನ್ನವಾಯಿತು? ಪಲ್ಲಕ್ಕಿಯ ಮೇಲೆಯಲ್ಲಿ ಕುಳಿತುಕೊಂಡು ಓಡಾಡುವ ನನ್ನ ಬಾಲಕನು ಕಲ್ಲು ಮುಳ್ಳುಗಳಿಂದ ತುಂಬಿದ ಗೋರ್ಯಾರ್ನದಲ್ಲಿ ಹೇಗೆ ಅಡ್ಡಾಡಬಲ್ಲನು? ದಿವ್ಯವಾದ ಪಂಚಾಮೃತವನ್ನು ಸೇವಿಸುವ ನನ್ನ ಕಂದನು ಗೆಡ್ಡೆ ಗೆಣಸುಗಳನ್ನು ಹೇಗೆ ತಿನ್ನುವನು? ಜಗಿಸುವ ಪೋಷಕಗಳನ್ನು ಧರಿಸುವ ನನ್ನ ಬಾಲಕನು ನಾರು ಬಟ್ಟೆಗಳನ್ನು ಹೇಗೆ ಧರಿಸಬಲ್ಲನು? ರತ್ನ ಖಚಿತವಾದ ಮಂಚದ ಮೇಲೆ ಲೋಲಾಡುವ ನನ್ನ ಬಾಲಕನು ಕಲ್ಲು ಮುಳ್ಳುಗಳಿಂದ ಹೇಗೆ ಮಲಗಿಕೊಳ್ಳುವನು? ಇಂಥ ಮಾತುಗಳನ್ನಾಡುವ ಈ ದುರಾತ್ಮಳ ನಾಲಿಗೆ ಸೀಳಬಾರದೆ. ಶಿವ ಶಿವ ಗುರು ರಾಘವೇಂದ್ರ. ಮಂತ್ರಿಯವರೇನೆ, ದಶರಥ ಮಹಾರಾಜನು ಇದುವರೆಗಾದರೂ ಕೈಕೆ ಮಂದಿರದಿಂದ ಏಕೆ ಬಂದಿರಕ್ಕಿಲ್ಲ? ಮಹಾಪ್ರಭು, ಈ ಹೊತ್ತಿನ ಕೆಲಸವು ಸಾಮಾನ್ಯವೆಂದು ತಿಳಿದರೋನೆ ತೀವ್ರವಾಗಿ ಹೋಗಿ ಕರೆದುಕೊಂಡು ಬರುವಂತ ನಾವು ಮಂತ್ರಿ. ಮಹಾಪ್ರಭು, ಮುನಿಪಂಗವ, ದಶರಥ ಮಹಾರಾಜರು ತಡ ಮಾಡಬರಲ್ಲ. ಕಾರ್ಯದ ಮಾತು ಕಡಿಮೆ ಎಂದು ಅವರು ಎಂದಿಗೂ ತಿಳಿದರಲ್ಲ. ಎಷ್ಟು ದಿವಸವರೆಗೆ ಕಷ್ಟಪಟ್ಟವರಲ್ಲ. ಈ ದಿವಸ ಆಲೋಚನೆ ಮಾಡೋರ ಎಂದಿಗೂ ಆಗ ಮಾತು ಏನು ಅವರಿಗೆ ಬಿಕ್ಕಟ್ಟ ಪ್ರಸಂಗವು ಬಂದಿರುವುದು ಕಾರಣ ಬೇಗನೆ ಹೋಗಿ ಕರೆದುಕೊಂಡು ಬರ್ತೀನೋ ದೇವ. ಎನ್ನ ಪಡವಿ ಪನಾಲ ಕಡುಮ ಮುಂದೆ ಕೈಕ ದೇವಿಯೇ, ಮಹಾ ಪಡವಿ ಪಾಲಕರಾದ ದಶರಥ ಮಹಾರಾಜರು ಏನು ಮಾಡ್ತಿರೋ? ಇವತ್ತಿನ ಪಟ್ಟಾಭಿಷೇಕ ಆಗುವುದೆಂದು ಚಟ್ಟನೆ ತಿಳಿದವರು ಹೇಗೆ? ವಸಿಷ್ಠ ಋಷಿಗಳು ಬಂದು ಇಟ್ಟ್ಯಾಕ ವೇಳೆ ಎಂದು ಸಿಟ್ಟಾದ ಕಾರಣ ಬೇಗನೆ ಮಹಾರಾಜರನ್ನು ಕಳಿಸಿಕೊಡುವಂತನಾಗಲಿ. ಕೆಲವು ಮಂತ್ರಿಯವರನ್ನೇ ಆದ ಸುಮಂತ್ರನೇ, ಅರಸನು ರಾಮನ ಪಟ್ಟಾಭಿಷೇಕ ಸಲುವಾಗಿ ರಾತ್ರೆಲ್ಲ ನಿದ್ದೆಯಿಲ್ಲದೆ ಇದೇ ಈಗಲೇ ಮಲಗಿಕೊಂಡ್ರುವನು. ನೀನು ಮಾತ್ರ ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಕಳಿಸಿ ಕೊಡುವಂತನಾಗು. ದೇವಿ, ತಮ್ಮ ಅಪ್ಪನ ಪ್ರಕಾರ ಈಗಲೇ ಶ್ರೀರಾಮನು ಕರೆದುಕೊಂಡು ಬರ್ತೇನೆ. ಹಿರಿಯ ಪತಿಯನಾದ ದಶರಥನ ಕಳವಳನಾದ ಶ್ರೀರಾಮಚಂದ್ರನೇ, ನಿನ್ನ ಮಲತಾಯಾದ ಕೈಕಾದೇವಿಯು ಅತಿ ಆನಂದದಿಂದ ನಿನಗೆ ಬರಲು ಆಜ್ಞಾಪಿಸಲಿ. ಮಹಾರಾಜರು ಅಲ್ಲಿರುವನು ಕಾರಣ ಬೇಗನೆ ಹೋಗುವಂತ ನಾವು ಸುಂದರ. ಎಲ್ಲೋ ಮಂತ್ರಿಶನೇ, ನಿನ್ನ ಹೇಳಿಕೆಯ ಪ್ರಕಾರ ನಾನು ಈಗಿಂದೀಗಲೇ ಹೋಗುವೆನು.
ಲೈಟ್ ಬಂದ್ ಮಾಡ್ರಿ, ಲೈಟ್ ಬಂದ್ ಮಾಡ್ರಿ ಸರ. ಕಿಪ್ಪಾಯಿ ಹಾಕ್ಬೇಕು ದೈವ ಸ್ವರೂಪಿಗಳಾದ ಮಾತಾ ಪಿತೃಗಳಿಗೆ ಚಿರಂಜೀವನ ವಂದಿಸುವೆನು. ಮಗನೇ ಮುಂಗಾರದನ್ನು ಕೇಳುವಂತ ನಾವು. ಆಹಾ, ಏನು ತಾಯಿ, ನನ್ನನ್ನು ನೋಡಿದ ಕೂಡಲೇ ಎಂತ ಚಿಂತೆ ಇದ್ದರೂ ಆನಂದದಿಂದ ಬಂದು ಮುದ್ದಿಡುವ ನನ್ನ ತಂದೆಯ ಮುಖವು ಕುಂದಿದ ಕಾರಣವೇನು? ನನ್ನಿಂದೇನಾದರೂ ತಿಳಿಯದೆ ಅಪರಾಧವಾದರೆ ದಯವಿಟ್ಟು ತಿಳಿಸುವಂತವಳಾಗಮ್ಮ ಜನನಿ. ಮಗನೇ ಮುಂಗಾರದನ್ನು ಕೇಳುವಂತ ನಾವು. ತಾಯಿ, ಅದೇನು ಹೇಳುವಂತಳ? ರಾಮಚಂದ್ರನೇ, ನಿನ್ನ ಹಡದಪ್ಪನ ಮನಸ್ಸಿನ ಇಂಗಿತವನ್ನು ಬಿಚ್ಚಿ ಹೇಳಿದರೆ ನೀನು ಹೆಚ್ಚಿಗೆ ಕೋಪಿಷ್ಠನಾಗು ಎಂಬ ಭಯದಿಂದ ಹಣ್ಣು ಪಾನಾದಿಗಳನ್ನು ಬಿಟ್ಟು ಬಳಲುತ್ತಿರುವನು. ನೀನು ಆತನ ವಚನವನ್ನು ನಡೆಸಿ ಕೊಡುತ್ತೇನೆ ಅಂತೇಳಿ ಹರಗುರುಗಳ ಸಾಕ್ಷಿಯಾಗಿ ಹೇಳಿದರೆ ಅರಸನ ಮನಸ್ಸಿನ ಇಂಗಿತವನ್ನು ಬಿಚ್ಚಿ ಹೇಳೇನು ಚಿತ್ತಟ್ಟು ಕೇಳಪ್ಪ ರಾಮಚಂದ್ರ. ಜನನಿ, ಮಾತಾ ಪಿತೃಗಳ ಆಜ್ಞೆಯನ್ನು ಮೀರಲಿಕ್ಕೆ ನಾನೇನು ಕ್ರೂರ ರಾಕ್ಷಸ ವಂಶದವನಲ್ಲ. ಸತ್ಯವಾಕ್ಯ ಪರಿಪಾಲಕನಾದ ರಘುವಂಶ ಜನನಿದ್ದೇನೆ. ತಂದೆಯ